ಇರ್ತಿತ್ತು ನಿಜ. ಆದರೆ ರೋಡಿನ ಇಕ್ಕೆಲೆಗಳಲ್ಲಿ ಈಗಾಗಲೇ ನೋಡ್ತಿರುವಂತಹ ದೃಶ್ಯ ಅದೀಗಾಗಲೇ ಪ್ರೋಟೋಕಾಲ್ ಪ್ರಕಾರ ಮುಂದೆ ಚೆಕಿಂಗ್ ನಡೀತಾ ಇರುತ್ತೆ. ಎಲ್ಲರೂ ಕೂಡ ಸೆಕ್ಯೂರಿಟಿ ವೆಹಿಕಲ್ಸ್ಗಳು ಮೂವ್ ಆಗ್ತಿರುತ್ತೆ. ಆದರೆ ಬೇರೆ ದಿನ ಹೇಗಿರ್ತಿತ್ತು ಅಂದರೆ ಆ ಇಕ್ಕೆಲೆಗಳಲ್ಲಿ ಓ ಅಂತ ಇರ್ತಿದ್ರು ಜನ. ಆದರೆ ಇವತ್ತು ಅವ್ರು ಇಲ್ಲ ಅಷ್ಟೇ. ಆದರೆ ಆ ಶಿಸ್ತಂತೂ ಇದ್ದೇ ಬಂತಲ್ಲ, ವೆಹಿಕಲ್ಸ್ಗಳು ಬರ್ತಾ ಇದೆ ಒನ್ ಬೈ ಒನ್. ನರೇಂದ್ರ ಮೋದಿ ಅವರು ಇದೀಗ ಆ ಸ್ಟೇಜ್ ಹತ್ರ ಹೋಗ್ತಿದ್ದಾರೆ. ಫಸ್ಟ್ ಆನ್ ನ್ಯೂಸ್ 18, ನಮ್ಮದೇ ಉತ್ತರ ಪ್ರದೇಶದಲ್ಲಿರುವಂತಹ ನ್ಯೂಸ್ 18 ಅಲ್ಲಿನ ಆ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಹಾಗಾಗಿನೇ ಇದೆಲ್ಲೂ ನೋಡೋಕೆ ಸಿಗೋಕೆ ಸಾಧ್ಯ. ರಾಮ ಮಂದಿರದ ಶಿಲಾನ್ಯಾಸ ನೆರವೇರಿಸಬೇಕಾ ಇದೇ ವೆಹಿಕಲ್ ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅವರು ಇದೀಗ ಆ ರಾಮ ಮಂದಿರದ ಜನ್ಮಸ್ಥಳ ಎಲ್ಲಿ ಶಿಲಾನ್ಯಾಸ ನೆರವೇರುತ್ತೋ ಆ ಜಾಗಕ್ಕೆ ಇದೀಗ ನರೇಂದ್ರ ಮೋದಿ ಅವರು ಹೋಗ್ತಿದ್ದಾರೆ ಆನ್ ರೋಡ್. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸ್ವಾಗತವನ್ನು ಬರಮಾಡಿಕೊಂಡ್ರು. ಹನುಮಾನ್ ದೇಗುಲದತ್ತ ಮೊದಲಿಗೆ ನರೇಂದ್ರ ಮೋದಿ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಲೈವ್ ವಿಜುವಲ್ಸ್ 11 ಗಂಟೆ 39 ನಿಮಿಷದ ಈ ಸಂದರ್ಭ. ಎಲ್ಲೋ ಈಗಾಗಲೇ ಪ್ರೋಟೋಕಾಲ್ ಏನಿರುತ್ತೆ ಹಾಗೆಯೇ ಹೋಗ್ತಿರುತ್ತೆ. ಜಾಮರ್ಗಳಿದೆ ಅಲ್ಲಿ, ನೀವು ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ. ಯಾಕಂದರೆ ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಪ್ರಧಾನಮಂತ್ರಿಗಳು ಬಂದರು ಅಂದಾಗ ಏನೇನು ತೆಗೆದುಕೊಳ್ಬೇಕು ಮುಂಜಾಗ್ರತೆ ಕ್ರಮಗಳು, ಶಿಸ್ತು, ಜೊತೆಗೆ ಸೆಕ್ಯೂರಿಟಿ ಎಲ್ಲೂ ಇಮ್ಯಾಜಿನ್ ಆ ಕಣ್ಣು ಹಾಯಿಸಿದಲ್ಲೆಲ್ಲ ಬರ್ತಾ ಇದೆ ನೋಡಿ. ಆ ಎಲ್ಲ ನರೇಂದ್ರ ಮೋದಿ ಅವರಿಗೆ ಅಂದರೆ ಪ್ರಧಾನಮಂತ್ರಿಗೆ ಕೊಡುವಂಥ ಗೌರವ ಇದು. ಸೊ ಹಾಗಾಗಿನೇ ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ನಮ್ಮದೇ ನೆಟ್ವರ್ಕ್ ಚಾನಲ್ನ ಎಲ್ಲ ದೃಶ್ಯಾವಳಿಗಳು. ಇದೀಗ ಕರ್ನಾಟಕದಲ್ಲಿ ಕೂತು ಕೋಟಿ ಕೋಟಿ ಕನ್ನಡಿಗರು ನೋಡ್ತಿರ್ಬೇಕಾದ್ರೆ ವಾವ್ ಒಂದು ಕ್ಷಣ ಅನಿಸುತ್ತೆ. ಎಷ್ಟೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಗಳಾಗಿದ್ದರಿಂದ ಅವ್ರಿಗೆ ಪ್ರೋಟೋಕಾಲ್ ಇದ್ದೇ ಇರುತ್ತೆ, ಬರ್ತಾನೆ ಇರ್ತಾರೆ ಈ ಥರದ್ದೆಲ್ಲ, ಇಲ್ಲ ಅಂತಲ್ಲ. ಆದರೆ ಇವತ್ತು ಈ ಕ್ಷಣ ಇದೆಯಲ್ಲ, ಇದು ನ ಭೂತೋ ನ ಭವಿಷ್ಯತಿ ನಾವು ಮಾತಾಡ್ತೀವಲ್ಲ ಯಾವಾಗಲೂ ಕೂಡ ಸಂಸ್ಕೃತದ ಪದ. ಯುಟರ್ನ್ ಆ ದೇಗುಲದತ್ತ ಹೋಗ್ತಿದ್ದಾರೆ. ಹನುಮಾನ್ ದೇವಸ್ಥಾನದತ್ತ ಮೊದಲಿಗೆ ಪ್ರಧಾನಮಂತ್ರಿಗಳು ಹೋಗ್ತಾರೆ. ಇದೀಗ ಹನುಮಾನ್ ದೇವಸ್ಥಾನದ ಈ ವಾತಾವರಣ, ಈ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇಲ್ಲಿಗೆ ಮೆಟ್ಟಿಲೇರಿ ನರೇಂದ್ರ ಮೋದಿ ಅವರು ಬರೋರಿದ್ದಾರೆ, ಅಲ್ಲಿ ಪೂಜೆ ಸಲ್ಲಿಸ್ತಾರೆ. ಅದಾದ ನಂತರದಲ್ಲಿ ಅಲ್ಲಿಗೆ ಈಗಾಗಲೇ 11:40 12:15 ಇನ್ನು ಶಿಲಾನ್ಯಾಸದ ಕಾರ್ಯಕ್ರಮ. ಹನುಮಾನ್ ದೇವರ ಸ್ಥಳದಲ್ಲಿ 10 ನಿಮಿಷ ಪೂಜೆ ಮಾಡೋರಿದ್ದಾರಂತೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ. ಅದಾದಮೇಲೆ ರಾಮನ ವಿಗ್ರಹದ ದರ್ಶನ, ತದನಂತರ ಪೂಜೆ, ಅದಾದಮೇಲೆ ಶಿಲಾನ್ಯಾಸ. 12:40-45 ಸುಮಾರಿಗೆ ನರೇಂದ್ರ ಮೋದಿಯವರು ವೇದಿಕೆಯನ್ನು ಏರಿ ಅಲ್ಲಿ ಭಾಷಣ ಮಾಡೋರಿದ್ದಾರೆ. 33 ನಿಮಿಷ 42 ಸೆಕೆಂಡು ಕೌಂಟ್ ಡೌನ್ ಹೋಗ್ತಾ ಇದೆ. ಶಿಲಾನ್ಯಾಸದ ಕೌಂಟ್ ಡೌನ್ ಇದು. ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀವಿ ನಾವು. 12:15 ಅಂತ ಏನು ಕರಿತೀವಿ ಅದು ಡೆಡ್ಲೈನ್ ಇರೋದು ಈ ಕ್ಷಣಕ್ಕೆ. ಹಾಗಾಗಿ ಕೌಂಟ್ ಡೌನ್ ಹೋಗ್ತಾ ಇದೆ ಕೆಳಗಡೆ. 33 ನಿಮಿಷ 40 ಸೆಕೆಂಡ್ಗಳು ಬರ್ತಾ ಇದೆ ಒಂದೊಂದು ವೆಹಿಕಲ್ಗಳೇ ಅವರ ಪ್ರೋಟೋಕಾಲ್ನಲ್ಲಿ. ಇದೀಗ ನೋಡ್ತಿರುವಂಥ ದೃಶ್ಯಾವಳಿಗಳು, ಸೆಕ್ಯೂರಿಟಿ ಪೊಲೀಸ್ ಆಫೀಸರ್ಸ್ಗಳು ಬಂತಲ್ಲ, ವೆಹಿಕಲ್ಸ್ ಬಂತು. ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟರು. ಹನುಮಾನ್ ದೇವಸ್ಥಾನದ ಆವರಣಕ್ಕೆ ನರೇಂದ್ರ ಮೋದಿ ಅವರ ಆಗಮನ. ಇದೀಗ ಅಲ್ಲಿಂದ ಕೆಳಗಿಳಿದು ಅವರು ಪೂಜೆ ಪುನಸ್ಕಾರದತ್ತ ತೆರಳುತ್ತಾರೆ. ಹನುಮಾನ್ ದೇವರ ಆ ಸನ್ನಿಧಾನದಲ್ಲಿ 10 ನಿಮಿಷಗಳ ಕಾಲ ನರೇಂದ್ರ ಮೋದಿ ಅವರು ಅಲ್ಲಿ ಇರ್ತಾರೆ. ಇದೀಗ ನೋಡ್ತಿರುವಂತಹ ದೃಶ್ಯಾವಳಿಗಳು ನರೇಂದ್ರ ಮೋದಿಯವರು ನಾವೇನು ಕರಿತೀವಿ ಟ್ರೆಡಿಷನಲ್, ಸಾಂಕೇತಿಕವಾಗಿ ಅವರು ಬರುವಂತಹ ಈ ಸಂದರ್ಭದ ಪೋಷಾಕು. ಹಾಗಾಗಿನೇ ನರೇಂದ್ರ ಮೋದಿಯವರು ಕೆಳಗಿಳಿತಾರೆ. ಒಂದು ಕ್ಷಣ ಅವರು ಇಳಿದಾಗ ಒಂದ್ಸರಿ ನಮಸ್ಕಾರ ಎಲ್ಲರಿಗೂ ಮಾಡುವಂಥದ್ದು ಮತ್ತು ಕೈಯನ್ನು ಮೇಲೆತ್ತಿ ಇದು ಮಾಡ್ತಾರೆ. ಅಫ್ಕೋರ್ಸ್ ಇಲ್ಲೂ ಕೂಡ ನಮಸ್ಕಾರ ಮಾಡಿದ್ದಾರೆ ಎಲ್ಲರೂ. ಕೃತಜ್ಞತಾ ಭಾವ ಜೊತೆಗೆ ಅವರ ಎಡಭಾಗದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲರೂ ಕೂಡಿ ಒಳಭಾಗಕ್ಕೆ ಹನುಮಾನ್ ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳು ಎಕ್ಸಾಕ್ಟ್ಲಿ ಒಳಭಾಗಕ್ಕೆ ಬಂದರು. ನೀವು ನೋಡ್ತಾ ಇದ್ದೀರಾ ಅಲ್ಲಿನ ದೃಶ್ಯಾವಳಿಗಳನ್ನು. ಕೊರೋನಾ ಇರುವಂಥ ಸಂದರ್ಭ ಆಗಿರೋದ್ರಿಂದ ಅಲ್ಲೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕಿದ್ದಾರೆ ನಿಜ. ಆದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದ್ದೇ ಇದೆ, ಮಾಸ್ಕ್ ಅಂತೂ ಇದ್ದೇ ಇದೆ. ಈ ಮೂಲಕ ನೋಡಿ ದೇಶದ ಜನತೆಗೆ ಎಷ್ಟೇ ಯಾವುದೇ ಸಂದರ್ಭ ಇದ್ದರೂ ಕೂಡ, ಯಾವುದೇ ಸಂಭ್ರಮ ಇದ್ದರೂ ಕೂಡ ಕರೋನಾ ಸಂದರ್ಭದಲ್ಲಿ ಆ ಎಲ್ಲ ಶಿಸ್ತನ್ನು ಪಾಲಿಸಬೇಕು ಅಂತ ಒಂದು ಮೆಸೇಜನ್ನು ಕೂಡ ಪ್ರಧಾನಮಂತ್ರಿಗಳು ಕೊಡ್ತಿದ್ದಾರೆ. ಮತ್ತು ಅಲ್ಲಿಯ ಎಲ್ಲ ಬೆಳವಣಿಗೆ ಬಗ್ಗೆ ಒಂದಷ್ಟು ಮಾಹಿತಿ. ಇನ್ನೀಗ ಹನುಮಾನ ದೇವಸ್ಥಾನ, ದೇವರಿಗೆ ಪೂಜೆ, ಮೆಟ್ಟಿಲನ್ನು ಹತ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲೂ ಯಾವ ದೃಶ್ಯ ಕೂಡ ಮಿಸ್ ಆಗಲ್ಲ ರೀ ನಿಮಗೆ, ಈಗಲೇ ಪ್ರಾಮಿಸ್ ಮಾಡಿದ್ದೀನಿ ನಾನು. ನರೇಂದ್ರ ಮೋದಿಯವರು ಬಂದು ಪೂಜೆ ಸಲ್ಲಿಸಿ ಇಡೀ ಅಯೋಧ್ಯೆಯ ಎಲ್ಲ ಕಾರ್ಯಕ್ರಮ ಮುಗಿಯುವ ತನಕ ಐ ಪ್ರಾಮಿಸ್ ಯು ನ್ಯೂಸ್ 18ನಲ್ಲಿ ಆ ಎಲ್ಲ ದೃಶ್ಯ ಮಿಸ್ ಆಗದೆ ಸಿಗುತ್ತೆ ನಿಮಗೆ. ಹಾಗಾಗೇನೆ ಇಷ್ಟೊಂದು
ಕಡಾಖಂಡಿತವಾಗಿ ನಾನು ಅಷ್ಟು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂದರೆ ಇಮ್ಯಾಜಿನ್ ಮಾಡಿ 6 ಕೋಟಿ ಕನ್ನಡಿಗರಿಗೆ